ಬೆಂಗಳೂರಿಗರ ಜೀವನಾಡಿ ನಮ್ಮ ಮೆಟ್ರೋ. ಆದರೆ BMRCL ಮೆಟ್ರೋ ಪ್ರಯಾಣಿಕರ ಜೀವ ಹಿಂಡುವ ಕೆಲಸಕ್ಕೆ ಮತ್ತೊಮ್ಮೆ ಮುಂದಾಗಿದೆ. ಹಾಗಾಗಿ ಬೆಂಗಳೂರು RV ಮೆಟ್ರೋ ನಿಲ್ದಾಣದ ಬಳಿ ಖಾಲಿ ಟ್ರಂಕ್ ಹೈಡ್ರಾಮಾ ನಡೀತಾ ಇದೆ. ಖಾಲಿ ಟ್ರಂಕ್ ಹಿಡಿದು ಪ್ರತಿಭಟನೆಗೆ ಸಂಸದ ತೇಜಸ್ವಿ ಸೂರ್ಯ ಆಗಮಿಸಿದ್ರು. ಏನೋ ತೇಜಸ್ವಿ ಸೂರ್ಯಗೆ ಶಾಸಕ CK ರಾಮಮೂರ್ತಿ ಸಾಥ್ ಕೊಟ್ಟಿದ್ದಾರೆ. ಪೊಲೀಸ್ನವರು ಈಗ ವಶಪಡಿಸಿಕೊಂಡಿದ್ದಾರೆ. ಖಾಲಿ ಟ್ರಂಕ್ ಹಿಡಿದು ಮೆಟ್ರೋ ಪ್ರಯಾಣಕ್ಕೆ ತೇಜಸ್ವಿ ಸೂರ್ಯ ಅಲ್ಲಿ ತೆರಳುತ್ತಾ ಇದ್ರು. ಅವರಿಗೆ CK ರಾಮಮೂರ್ತಿ ಸಾಥ್ ಕೊಡ್ತಾರೆ. ಮೆಟ್ರೋ ನಿಲ್ದಾಣದ ಅಂಗಳದಲ್ಲೇ ಸಂಸದ ಮತ್ತು ಶಾಸಕರನ್ನ ಪೊಲೀಸ್ನವರು ತಡೀತಾರೆ. ಪೊಲೀಸ್ನವರು ತಡೆದಿದ್ದಕ್ಕೆ BJP ಮುಖಂಡರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ಖಾಲಿ ಟ್ರಂಕ್ ಹಿಡಿದು ಯಾಕೆ ಹೋಗಬಾರ್ದು ಅಂತ ಅಲ್ಲಿ ಪ್ರಶ್ನೆಯನ್ನು ಮಾಡಿದ್ದಾರೆ. ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ದೀರಾ. ಖಾಲಿ ಟ್ರಂಕ್ ಓಪನ್ ಮಾಡಿದ್ರೇ ಸಿದ್ದರಾಮಯ್ಯನವರು ಮತ್ತೆ ಪಕ್ಕದಲ್ಲೇ DK ಶಿವಕುಮಾರ್ ಇರುವಂತಹ ಒಂದು ಪೋಸ್ಟರ್ ಕೂಡ ಅಂಟಿಸಿದ್ದಾರೆ. ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ದೀರಾ. ಅಂದರೆ ಕಾಂಗ್ರೆಸ್ ಪಕ್ಷ ಖಾಲಿ ಟ್ರಂಕ್ ಅಂತ ಒಂದು ಸೂಚನೆಯನ್ನು ಕೊಡ್ತಾ ಇದೆಯಾ ಅಥವಾ ಏನು ಅನ್ನುವಂಥದ್ದು ತೇಜಸ್ವಿ ಸೂರ್ಯ ಅವರೇ ಹೇಳಬೇಕು. ಈಗ ಇನ್ನೊಂದು ವಿಷಯ, ಇವಾಗ ಫಸ್ಟ್ ಆಫ್ ಆಲ್ ಪೊಲೀಸ್ನವರಿಗೆ ವಿಶೇಷವಾಗಿ ಮನವಿ ಮಾಡ್ತಾ ಇದ್ದೀನಿ. ಇದು ಧರಣಿ ಅಲ್ಲ, ಲೋಗ ಹಿಡಿಬೇಡಿ, ಒಂದ್ ಸ್ವಲ್ಪ ಹೊತ್ತು ಯಾರು ಮುಷ್ಕರ ಅಲ್ಲ. ನಾನು ಏರ್ಪೋರ್ಟಿಗೆ ಹೋಗೋದಿದೆ, ಇವತ್ತು ಪಾರ್ಲಿಮೆಂಟ್ಗೆ ಹೋಗೋದಿದೆ. ನಾನು ಈ ಮೆಟ್ರೋದಲ್ಲಿ ನ್ಯಾಷನಲ್ ಕಾಲೇಜ್ ಬಸವನಗುಡಿ ತನಕ ಪ್ರಯಾಣ ಮಾಡೋದು ತಪ್ಪ. ತಾವು ದಯವಿಟ್ಟು ಈಗ ಯಾವ ಕಾನೂನಲ್ಲಿ ನಮ್ಮನ್ನ ಅರೆಸ್ಟ್ ಮಾಡ್ತಾ ಇದ್ದೀರಾ ಯಾವ ಕಾನೂನು ಸರ್? ಸರ್ ಒಂದು ಧಿಕ್ಕಾರ ಕೂಗಿ ಸರ್ ಹಂಗೆ ಬಿಡು ಮೆಟ್ರೋದಲ್ಲಿ ಹೋಗಕ್ ಬಿಡಲ್ಲ ಆದ್ಮೇಲೆ ಯಾಕೆ ನಾವು ಹೋರಾಟ ನಿಲ್ಲಿಸ್ಬೇಕು? ಇದು ನಾವೆಂಗೂ ಹೋರಾಟ ಅಲ್ಲ, ನಾವು ಮೆಟ್ರೋದಲ್ಲಿ ಹೋಗ್ತೀವಿ ಅಂದ್ರೂ ಬಿಡ್ತಾ ಇಲ್ಲ ನೀವು. ನಡ್ರಿ ಸರ್, ಪೊಲೀಸ್ನವರಿಗೆ ವಿಶೇಷವಾಗಿ ಮನವಿ ಮಾಡ್ತಾ ಇದ್ದೀನಿ. ಇದು ಧರಣಿ ಅಲ್ಲ. ಇನ್ನು ಮೆಟ್ರೋ ದರ ಏರಿಕೆ ವಿಚಾರಕ್ಕೆ ಈಗ ಫುಲ್ ರಾಜಕೀಯ ಜಿದ್ದಾಜಿದ್ದು ಪಡ್ಕೊಂಡಿದೆ. RV ಮೆಟ್ರೋ ನಿಲ್ದಾಣದ ಬಳಿಯಲ್ಲಿಯೇ BJPಗರು ಪ್ರತಿಭಟನೆಯನ್ನು ಮಾಡಿದರು. ಖಾಲಿ ಟ್ರಂಕನ್ನು ಹಿಡಿದು BJP ಸಂಸದ ತೇಜಸ್ವಿ ಸೂರ್ಯ ಬಂದರು. ಇನ್ನು ಸಂಸದರಿಗೆ ಶಾಸಕ CK ರಾಮಮೂರ್ತಿ ಮತ್ತು BJPಯ ಕಾರ್ಯಕರ್ತರು ಸಾಥ್ ಕೊಟ್ಟರು. ಮೆಟ್ರೋ ದರ ಏರಿಕೆ ಮಾಡಿದ್ದು ರಾಜ್ಯ ಸರ್ಕಾರ ಅಂತ ಒಂದು ಕಡೆ ಈಗ ಸಂಸದ ತೇಜಸ್ವಿ ಸೂರ್ಯ ಸೇರಿದಂತೆ BJPಗರು ವಾಗ್ದಾಳಿಯನ್ನು ಮಾಡ್ತಾ ಇದ್ದಾರೆ. ರಾಜ್ಯ ಸರ್ಕಾರದ ಖಜಾನೆ ಖಾಲಿಯಾಗಿದೆ. ಅಂದರೆ ಆ ಒಂದು ಟ್ರಂಕ್ ಏನು ತಂದಿದ್ದಾರಲ್ಲ, ಖಾಲಿ ಟ್ರಂಕ್ ತಂದಿದ್ದಾರಲ್ಲ, ಈ ರಾಜ್ಯ ಸರ್ಕಾರದ ಖಜಾನೆ ಖಾಲಿಯಾಗಿದೆ. ಹಾಗಾಗಿನೇ ಮೆಟ್ರೋ ದರವನ್ನು ಏರಿಕೆ ಮಾಡಿದ್ದಾರೆ. ಇದು ಕೇಂದ್ರ ಸರ್ಕಾರ ಅಸ್ತು ಅಂದಿಲ್ಲ, ರಾಜ್ಯ ಸರ್ಕಾರವೇ ಅಸ್ತು ಅಂದಿದ್ದು ಅಂತ ಮೊನ್ನೆಯಿಂದನೂ ಕೂಡ ತೇಜಸ್ವಿ ಸೂರ್ಯ ಗಂಭೀರವಾದ ಆರೋಪವನ್ನು ಮಾಡ್ತಾ ಇದ್ರು. ಇದ್ರ ಬಗ್ಗೆ ಒಂದು ದರ ಸಮಿತಿ ಪರಿಷ್ಕರಣೆಯನ್ನು ಮಾಡಬೇಕಾಗ್ತದೆ. ಯಾವುದೇ ರೀತಿಯಾದಂತಹ ಸಮಿತಿ ರಚನೆ ಮಾಡಿಲ್ಲ, ಅದರಲ್ಲಿ ಆ ಕಮಿಟಿಯಲ್ಲಿ ತೀರ್ಮಾನ ಮಾಡಿಲ್ಲ. ಏಕಾಏಕಿಯಾಗಿ ರಾಜ್ಯ ಸರ್ಕಾರ ಈಗ BMRCLಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಅಂತ ಆರೋಪವನ್ನು ತೇಜಸ್ವಿ ಸೂರ್ಯ ಮೊನ್ನೆ ಮಾಡಿದರು. ಒಂದು ಖಾಲಿ ಟ್ರಂಕ್ ಇಟ್ಕೊಂಡು ಹೋಗ್ತಾ ಇದ್ದೀವಿ. ಯಾವ ಕಾನೂನು ರಾಜ್ಯ ಸರ್ಕಾರದ ಇದರಲ್ಲಿ ಏನೂ ಇಲ್ಲ. ದಯವಿಟ್ಟು ನೀವೇ ನೋಡ್ಬೇಕು, ಏನೂ ಇಲ್ಲ. ನಮ್ಮ ರಾಜ್ಯ ಸರ್ಕಾರ ತರ ಖಾಲಿ ಟ್ರಂಕ್ ಏನೂ ಇಲ್ಲ. ಇದರಲ್ಲಿ ಏನೂ ಇಲ್ಲ ಸರ್. ಕಾಂಗ್ರೆಸ್ ಸರ್ಕಾರ ಖಾಲಿ ಟ್ರಂಕ್ ಏನೂ ಇಲ್ಲ. ಇದರಲ್ಲಿ ಏನೂ ಇಲ್ಲ, ಖಾಲಿ ಟ್ರಂಕ್ ಇದೆ. ಟ್ರಂಕ್ ನಾನಿವತ್ತು ಮೆಟ್ರೋ ಸ್ಟೇಷನ್ ಇಂದ ಬಸವನಗುಡಿ ಮೆಟ್ರೋ ಸ್ಟೇಷನ್ ಹೋಗ್ತಾ ಇದ್ದೀನಿ. ಮೊದಲನೇದಾಗಿ ಬೆಂಗಳೂರು ಜನರ ಹೋರಾಟದ ಪ್ರತಿಫಲವಾಗಿ
ರಾಜ್ಯ ಸರ್ಕಾರ ಇದು ಮೆಟ್ರೋ ದರವನ್ನ 2ನೇ ಬಾರಿ ಏರಿಸಬೇಕು ಅಂತ ಗಾಯದ ಮೇಲೆ ಬರೆ ಹಾಕಬೇಕು ಅಂತ ಈ ಯೋಜನೆ ಹೊರಟಿದ್ರು. ಅದನ್ನ ನಿನ್ನೆ ಕೇಂದ್ರ ಸರ್ಕಾರದ ಒತ್ತಾಯದ ಮೇಲೆ ಅದನ್ನ ನಿಲ್ಲಿಸಲಾಗಿದೆ. ನಾನು ನಿನ್ನೆ ಕೂಡ ಹೇಳಿದ್ದೀನಿ, ಇದು ಕೇಂದ್ರ ಸರ್ಕಾರ ತಾತ್ಕಾಲಿಕವಾಗಿ ಕೊಟ್ಟಿರುವಂತ ನೆರವಷ್ಟೇ. ಮೆಟ್ರೋ ದರ ಪದೇ ಪದೇ ಏರ್ತಾ ಇರುವುದು ರಾಜ್ಯ ಸರ್ಕಾರ ಇಷ್ಟು ವರ್ಷಗಳು ಹಿಂದೆ ಎಲ್ಲಾ ಸರ್ಕಾರಗಳು ಕೊಟ್ಟಂತೆ ಬಜೆಟ್ ನಲ್ಲಿ ಶಾಡೋ ಕ್ಯಾಶ್ ಸಪೋರ್ಟ್ ಏನು ಬಜೆಟ್ ನಲ್ಲಿ ಮೆಟ್ರೋ ಕೊಡ್ತಾ ಇದ್ರು, ಅದನ್ನ ಈ ಸರ್ಕಾರ ನಾವು ದಿವಾಳಿ ಎದ್ದೋಗಿದ್ದೀವಿ, ನಾವು ಖಾಲಿ ಟ್ರಂಕ್ ಆಗಿದ್ದೀವಿ, ನಮ್ಮ ಹತ್ರ ದುಡ್ಡಿಲ್ಲ, ನಮಗೆ ಕೊಡಕ್ ಆಗೋದಿಲ್ಲ, ಅದನ್ನ ನೀವು ದರ ಏರಿಸಿ ಪ್ರಯಾಣಿಕರಿಂದಲೇ ತಗೊಳ್ಳಿ ಅಂತ ಹೇಳಿದ್ದಾರೆ. ಆ ಕಾರಣಕ್ಕೋಸ್ಕರ ದರ ಜಾಸ್ತಿ ಆಗಿದೆ. ಬೆಂಗಳೂರಿನಲ್ಲಿ ಮೆಟ್ರೋ ದರ ಕಡಿಮೆ ಆಗಬೇಕು ಅಂತಂದ್ರೆ ರಾಜ್ಯ ಸರ್ಕಾರ ಹಿಂದೆ ಸರ್ಕಾರಗಳು ಯಾವ ರೀತಿ ಬಜೆಟ್ ನಲ್ಲಿ ಶಾಡೋ ಕ್ಯಾಶ್ ಸಪೋರ್ಟ್ ಮೆಟ್ರೋ ಕೊಡ್ತಾ ಇತ್ತು ಅದನ್ನ ಮತ್ತೆ ಮುಂದುವರಿಸಬೇಕು. ಮಾನ್ಯ ಮುಖ್ಯಮಂತ್ರಿಗಳು ರಾಜ್ಯ ಸರ್ಕಾರ ಫೇರ್ ಫಿಕ್ಸೇಷನ್ ಕಮಿಟಿ ಎದುರುಗಡೆ ನಮ್ಮ ಹತ್ರ ಆರ್ಥಿಕ ಸ್ಥಿತಿ ಇವತ್ತು ಬಹಳ ಕಷ್ಟದಲ್ಲಿದ್ದೀವಿ, ನಮಗೆ ಇದನ್ನ ಕಂಟಿನ್ಯೂ ಮಾಡಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಇದು ಬಹಳ ಚಿಂತೆಗೀಡುವಂತ ಒಂದು ವಿಷಯ. ರಾಜ್ಯದ ಸ್ಥಿತಿ ಹೀಗಾಗಿದೆಯಾ ಅಂತ ಬರ್ತಾ ಇರೋ ಬಜೆಟ್ ಸೆಷನ್ ನಲ್ಲಿ ಮುಖ್ಯಮಂತ್ರಿಗಳು ಶ್ವೇತಪತ್ರ ಹೊರಡಿಸಬೇಕು. ರಾಜ್ಯದ ಆರ್ಥಿಕ ಶಕ್ತಿ ಏನಿದೆ, ಆರ್ಥಿಕತೆ ಏನಿದೆ, ನಿಜವಾಗ್ಲೂ ಕೂಡ ನಮ್ಮ ಹತ್ರ ನಾವು ದಿವಾಳಿ ಎದ್ದೋಗಿದೀವ, ನಿಮ್ಮ ನಾಯಕತ್ವದಲ್ಲಿ ಖಾಲಿ ಟ್ರಂಕ್ ಆಗಿದೆಯಾ ರಾಜ್ಯದ ಖಜಾನೆ, ಇದ್ರ ಬಗ್ಗೆ ಕ್ಲಾರಿಟಿ ಕೊಡಬೇಕು ಅಂತ ಆಗ್ರಹ ಮಾಡ್ತಾ ಇದ್ದೀವಿ. ಮತ್ತೊಮ್ಮೆ ಬೆಂಗಳೂರಿನ ನಾಗರಿಕರಿಗೆ ಇವತ್ತು ನಮಗೆ ಸಿಕ್ಕಿರುವಂತ ಈ ಯಶಸ್ಸಿಗೆ, ಮೆಟ್ರೋ ದರವನ್ನ ಇಳಿಸಿರುವಂತ ತಾತ್ಕಾಲಿಕವಾಗಿ ತಡೆ ಹಿಡಿದಿರುವಂತ ಈ ಪ್ರಯತ್ನಕ್ಕೆ ಅವರಿಗೆ ಅಭಿನಂದನೆ ಸಲ್ಲಿಸ್ತೀವಿ. ಅವರ ಬೆಂಬಲಕ್ಕೆ ಯಾವಾಗಲೂ ಕೃತಜ್ಞತೆಯಿಂದ ಇರ್ತೀವಿ ಅಂತ ಈ ಸಂದರ್ಭದಲ್ಲಿ ಜನಕ್ಕೆ ನಮಸ್ಕಾರ. ಸರ್, ನಾನಿವತ್ತು